ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ನನ್ನ ಮಗ ನೋಡ್ರಿ ಹೆಂಗೆ ಕೂತಾನು, ಇಲ್ಲಿ ಮೊಬೈಲ್ ಹಿಡ್ಕೊಂಡ ಕೂತಾನ ನೋಡ್ರಿ. ಅವನಿಗೆ ಏನು ಬೇಕು ನಿನಗೆ? ಮ್ಯಾಗಿ ಬೇಕತ್ರಿ. ಅವನು ಆರಾಮಾಗಲಿ ಅಂತ ನಾವು ವೇಟ್ ಮಾಡ್ತಿರ್ತೀನಿ. ಈಗಾರ ಸ್ವಲ್ಪ ಆರಾಮಾಗೈತಿ. ಈಗ ಅವನಿಗೆ ಮ್ಯಾಗಿ ಬೇಕಾಗೈತಿ ಅಂತ ಮುಂಜಾನಿಂದ ಕೇಳಾಕತ್ತಾನ, ಮ್ಯಾಗಿ ಮಾಡಿಕೊಡು ಮಮ್ಮಿ ಅಂಥೇಳಿ. ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಯಾನ ನೋಡ್ರಿ, ಮಾಡಿಕೊಡು ಅಂಥೇಳಿ. ಆಟ ಆಡಕ್ಕೆ ಹೋಗಿದ್ದ. ಆಟ ಸಾಕು, ಕತ್ಲಾಗಿದ್ದು ಒಳಗಡೆ ಬಾ ಅಂತ ನಾ ಕರೆದ್ರೆ ಮ್ಯಾಗಿ ಮಾಡಿಕೊಟ್ರೆ ಬರ್ತಾನಂಥೇಳಿ ಬಂದು ಇಲ್ಲಿ ಕುಂತಾನು. ಒಳಗೆ ಬಂದರು ನಾನು ಮಾಡಿಕೊಡ್ಬಾರ್ದು ಅಂಥೇಳಿ ಬ್ಯಾಡ್ ಅಂತಂದೆ. ಬ್ಯಾಡ್ ಅಂದ ಕೂಡಲೇ ಈ ಥರ ಮೊಬೈಲ್ ಹಿಡ್ಕೊಂಡು ಸೆಟ್ಕೊಂಡು ಕುಂತಾನೆ ನೋಡ್ರಿ. ಈ ಥರ ಸೆಟ್ಕೊಂಡು ಕುಂತ್ರೆ ಇವರಿಗೆ ಮ್ಯಾಗಿ ಮಾಡಿಕೊಡ್ಬೇಕು, ಇವರ ಹೆಲ್ತ್ ನೋಡಬೇಕು. ಈಗ ಮೊದಲ ಚಳಿಗಾಲ ಕೋಲ್ಡ್ ಇರೋದ್ರಿಂದ ಪದೇ ಆರಾಮ ತಪ್ತಿರ್ತೈತಿ. ಅವನಿಗೆ ಟಾನ್ಸಿಲ್ಸ್ ಇರೋದ್ರಿಂದ ಯಾವುದು ಕ್ಲೈಮೇಟ್ ಅಡ್ಜಸ್ಟ್ ಆಗಂಗಿಲ್ಲ. ಬೇಗ ಹೇಳಿದ್ರು ಕೇಳ್ತಾ ಇಲ್ಲ. ಸ್ವಲ್ಪ ಮಾಡಿಕೊಡ್ತಾನೆ ರೀ. ಈ ಥರ ಕುಂತಾಗ ಏನು ಮಾಡಬೇಕು ತಿಳಿಯಂಗಿಲ್ಲ. 2 kg ಹೇಳಿದೆ, 2 kg ತೊಗೊಂಡು ಬಂದಾರಿ. ಆದ್ರೆ ಭಾಳಷ್ಟು ಮೋಡ್ ಹಾಕೈತ್ರಿ, ಕ್ಲೈಮೇಟ್ ಎಲ್ಲ ತಂಪೈತಿ. ಇವತ್ತು ಒಣಗಕ್ಕೆ ಹಾಕ್ಬೇಕಂತಂದ್ರೆ ಮಧ್ಯಾಹ್ನ ತಂದ್ರು ಕ್ಲೈಮೇಟ್ನು ಸರಿ ಇಲ್ರಿ. 2 ದಿವಸದಿಂದ ಹೇಳಾಕತ್ತೀನಿ ಅವ್ರಿಗೆ, ಶುಕ್ರವಾರದಿಂದ ಹೇಳಾಕತ್ತೀನಿ ತೊಗೊಂಬರ್ರಿ ಅಂಥೇಳಿ. ಅವರು ಮರೆತು ಬರಾಕತ್ತಿದ್ರು. ಇವತ್ತು ತೊಗೊಂಡು ಬರ್ರಿ, ಇನ್ನೊಂದು 4 ದಿವಸ ಆಗೋ ಅಷ್ಟೈತ್ರಿ ಕಾರ, ಅದಕ್ಕೆ ತೊಗೊಂಬ ಅಂತ ಹೇಳಿದ್ದೆ. ತೊಗೊಂಡು ಎಷ್ಟೈತಿ, ಒಂದು 4-5 ದಿವಸ ಬರ್ತೈತಿ. ಅಷ್ಟರೊಳಗಾಗಿ ನಾನು ಖಾರ ರೆಡಿ ಮಾಡ್ಕೋಬೇಕು. ನಾಡ್ದು ಇವತ್ತು ಸ್ವಲ್ಪ ಬಿಸಿಲು ಇತ್ತಂದ್ರೆ ಚೆನ್ನಾಗಿ ಒಣಗಿತ್ತಂದ್ರೆ ಚಲೋ ಆಗ್ತೈತ್ರಿ. ನಾಳೆ ಒಂದು ದಿವಸ ಒಣಗಿಸಿ ಕೊಟ್ಟಿಸ್ಕೊಂಬರಕ್ಕೆ ನೋಡೋಣ. ನಾಳೆ ಬಿಸಿಲು ಬಿದ್ದರೆ ಒಣಗಲಿಕ್ಕೆ ಹಾಕ್ತೀನಿ. ಇವಾಗ ತುಂಬ ತೆಗಿಬೇಕಂದ್ರೆ ತುಂಬ ಕೂಡ ಬರಲ್ರಿ, ತಂಪಿರ್ತಾವು, ಬೇಗ ಬಿಚ್ಚಂಗಿಲ್ಲ. ಬಿಸಿಲಿಗೆ ಹಾಕಿದೀವಿ ಅಂದ್ರೆ ಸ್ವಲ್ಪ ಇದ್ರ ಜೊತೆಗೆ ಮ್ಯಾಗಿ ಪ್ಯಾಕೆಟ್ ತಂದಾರ ನೋಡ್ರಿ. ಈಗ ಮ್ಯಾಗಿ ಮಾಡಬೇಕು. ಇಪ್ಪಿನ ನೂಡಲ್ಸ್ ತಂದಾರ ನೋಡ್ರಿ. ಇದು ಅಷ್ಟ ಸ್ವಲ್ಪ ಇವ್ರಿಗೆ ಮಾಡಿಕೊಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ದೇವ್ರ ಮುಂದೆ ದೀಪ ಹಚ್ಚಿದೆ, ಊದ್ಬತ್ತಿ ಬೆಳಗಿ. ಈಗ ನೆಕ್ಸ್ಟ್ ಮಕ್ಕಳಿಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಡ್ಬೇಕು ನೋಡ್ರಿ. ಮ್ಯಾಗಿಗೆ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಗಜರಿ ಪೀಸ್ ಮಾಡಿ ಇಟ್ಕೊಂಡಿನಿ. ಇದು ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟಿನಿ. ಕ್ಯಾಬೇಜ್ ಸ್ವಲ್ಪ ತೊಗೊಂಡಿನಿ. ಸ್ವಲ್ಪ ಹೂಕೋಸು, ಕೊತ್ತಂಬರಿ, ಕರಿಬೇವು ಇಷ್ಟು ತೊಗೊಂಡಿನಿ. ಎಲ್ಲ ತರಕಾರಿನೂ ಹಾಕಿ ಮಾಡೋದ್ರಿಂದ ಮಕ್ಕಳು ಕೂಡ ಎಲ್ಲ ತರಕಾರಿನೂ ತಿನ್ನಂಗೆ ಆಗ್ತೈತಿ ಅಂಥೇಳಿ ಮ್ಯಾಗಿ ಇಷ್ಟಪಟ್ಟು ಕೇಳ್ತಾರಲ್ರಿ. ಅದ್ರೊಳಗೆ ಯಾವ್ಯಾವ ತರಕಾರಿ ಬೇಕು ಎಲ್ಲನೂ ಮಿಕ್ಸ್ ಮಾಡಿ ಕೊಟ್ಬಿಡೋದ್ರಿ ಅವ್ರಿಗೆ. ತರಕಾರಿ ತಿನ್ನೋಕೋಲ್ಲಿ ಅಂತಿರ್ತಾರಲ್ಲ, ಇದ್ರೊಳಗಾದ್ರೂ ತಿಂತಾರೋ. ಸ್ವಲ್ಪ ಮುಂಚೆನಾಗ ಗೊತ್ತಿತ್ತಂದ್ರೆ ವಟಾಣಿ ಅದು ನೆನೆ ಇಡ್ತಿದ್ದೀರಿ, ಅವು ಸ್ವಲ್ಪ ಇದ್ರೆ ಚಲೋ ಆಗ್ತಿತ್ತು. ಈಗ ಸಡನ್ನಾಗಿ ಮಧ್ಯಾಹ್ನ ತರಿಸಿದ್ರೂ ನಾನು ಮಾಡಬಾರ್ದು, ಅವ್ರಿಗೆ ನೆನಪಿಲ್ಲ, ಇನ್ನೊಂದು 2 ದಿವಸ ಬಿಡಬೇಕು ಅಂತಿತ್ತು. ಮತ್ತು ಈಗ ಕೇಳಿದಲ್ರಿ, ಈಗ ಮಾಡಾಕತ್ತೀನಿ. ಬರ್ರಿ ಯಾವ ರೀತಿ ಮಾಡ್ತಾನಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊ. ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಟೀನಿ. ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾನೆ ನೋಡ್ರಿ ಒಗ್ಗರಣೆಗೆ. ನಾನಿಲ್ಲಿ ಅಳತೆ ಪ್ರಮಾಣ ಅದು ಏನೂ ಹೇಳಂಗಿಲ್ರಿ. ಸ್ವಲ್ಪ ನೋಡಿಕೊಂಡು ನಮ್ದು ತರಕಾರಿ ಎಷ್ಟು ಇರ್ತೈತೆ ಆ ತರಕಾರಿ ಎಲ್ಲನೂ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಅಂದಾಜು ಮೇಲೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗೈತಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಇದರ ಜೊತೆಗೆ ಇವೆಲ್ಲ ತರಕಾರಿನೂ ಹಾಕಿಬಿಡ್ತೀನಿ. ಕೊತ್ತಂಬರಿ ಒಂದ ಇಡ್ತೀನಿ ರೀ, ಆಮೇಲೆ ಹಾಕ್ತೀನಿ ಕೊತ್ತಂಬರಿ. ಇದು ತರಕಾರಿ ಸ್ವಲ್ಪ ಬೇಯೋ ಅಷ್ಟಂದ್ರೆ ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ.
4 ಪಾಕೆಟು ಮಸಾಲೆ ಇದ್ದು ನೋಡಿರಿ. ಇವು 4 ಪಾಕೆಟನ್ನು ಕಟ್ ಮಾಡಿ ಹಾಕೀನಿ. ನಾನಿಲ್ಲಿ ಒಗ್ಗರಣೆಗೆ ಹಸಿಮೆಣ್ಸಿಕಾಯಿ ಆಗಲಿ ಮಸಾಲೆ ಖಾರ ಪುಡಿ ಆಗಲಿ ಯಾವುದನ್ನು ಬಳಸ್ತಾ ಇಲ್ಲ. ಇದರಲ್ಲೇ ಖಾರ ಮಿಕ್ಸ್ ಇರೋದ್ರಿಂದ ಇದಿಷ್ಟೇ ಮಸಾಲೆ ಸಾಕಂಥೇಳಿ ನಾನು ಮೆಣಸಿಕಾಯಿನೂ ತೊಗೊಂಡಿಲ್ಲ. ಈಗ ಇವನ್ನ ಸ್ವಲ್ಪ ನೀರು ಕಾಯ್ಲಿಕ್ಕೆ ಇಟ್ಟೀನಿ. ನೀರು ಬಿಸಿ ಆಗ್ಯಾವು. ಆ ನೀರೊಳಗೆ ಇವನ್ನ ಸ್ವಲ್ಪ ಹಾಕ್ತೀನಿ. ಉಗ ಬರಾಕತ್ತಾವು. ಉಗ ಬರೋ ನೀರಲ್ಲೇ ಮ್ಯಾಗಿಯನ್ನು ಹಾಕಿಬಿಡೋಣ. ಕುದಿಯಾಕತ್ತಾವ ನೋಡ್ರಿ. ಇಷ್ಟು ಕುದ್ರೆ ಸಾಕೀಗ. ಮತ್ತು ಭಾಳಷ್ಟು ಪೀಸ್ ಆಗ್ತಾವೆ ಫ್ರೆಂಡ್ಸ್. ಇಲ್ಲಿ ಬಸ್ದನ್ನು ನೋಡ್ರಿ. ಈಗ ಮ್ಯಾಗಿಯನ್ನು ಬಿಸಿನೀರೊಳಗೆ ಹಾಕಿ ಬಸದಿಟ್ಟೀನಿ. ಈ ಕಡೆ ನೋಡ್ತಿರ್ಬೋದು ಒಗ್ಗರಣೆ ಕೂಡ ರೆಡಿ ಆಗೈತಿ. ಸ್ವಲ್ಪ ತರಕಾರಿ ಎಲ್ಲನೂ ಬೇಯಬೇಕು. ಇವು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ಇನ್ನೂ ಮಸಾಲೆಯನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ತರಕಾರಿ ಎಲ್ಲನೂ ಚೆನ್ನಾಗಿ ಬೇಯಬೇಕು. ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ, ಅಂದರೆ ಎರಡು ಒಟ್ಟೊಟ್ಟಿಗೆ ಮಾಡಿದೆ. ಈ ಕಡೆ ಒಗ್ಗರಣೆ ಹಾಕಿದೆ, ಈ ಕಡೆ ಬಿಸಿನೀರಿಟ್ಟು ಮ್ಯಾಗಿಯನ್ನು ಹಾಕಿದೆ. ಅದು ಮ್ಯಾಗಿ ಒಂದು ಕುದಿ ಬಂದು ಕುದ್ದು ಅದನ್ನು ಸೋಸುವವರೆಗೂ ಅಂದ್ರೆ ಇದು ಸ್ಲೋ ಆಗಿ ಆಗ್ಲಂಥೇಳಿ ಲೋ ಫ್ಲೇಮಲ್ಲೇ ಇಟ್ಟಿದ್ದೆ ಫ್ರೆಂಡ್ಸ್. ಈಗ ತರಕಾರಿ ಫ್ರೈ ಆಗಿದೆ ನೋಡ್ರಿ. ಈಗ ಇದಕ್ಕೆ ಮ್ಯಾಗಿ ಮಸಾಲೆಯನ್ನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ಮೇಲೆ 1 ಟೀ ಕಪ್ಪಷ್ಟು ನೀರು ಹಾಕೋಣ. ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ. ಆಲ್ರೆಡಿ ನಾವು ಮ್ಯಾಗಿಯನ್ನು ಬಿಸಿ ನೀರಲ್ಲಿ ಒಂದು ಕುದಿಸಿ ಸೋಸ್ಕೊಂಡಿವಿ. ಹಾಗಾಗಿ ಇಲ್ಲೇ ನೀರು ಜಾಸ್ತಿ ಹತ್ತೋದಿಲ್ಲ. ತರಕಾರಿ ಕುದಿಲಿಕ್ಕೆ ಒಂದು ಟೀ ಕಪ್ಲೆ 1 ಕಪ್ ನೀರನ್ನು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ತೀನಿ. ಫ್ರೆಂಡ್ಸ್, ಇವಾಗ ಮ್ಯಾಗಿ ರೆಡಿ ಆಯ್ತು ನೋಡಿ. ಎಕ್ಸ್ಟ್ರಾ ಏನೂ ಹಾಕಿಲ್ಲ ನೋಡ್ರಿ. ಸ್ವಲ್ಪ ತರಕಾರಿ, ರುಚಿಗೆ ಸ್ವಲ್ಪ ಸಕ್ಕರೆ, ಅದು ಬಿಟ್ಟರೆ ಮತ್ತು ಬೇರೆ ಏನೂ ಹಾಕಿಲ್ಲ. ಮ್ಯಾಗಿದೇನು ಮಸಾಲೆ ಇತ್ತಲ್ಲ ಅದೇ ಮಸಾಲೆನ ಹಾಕಿದೆ.
ಪಾಪ ಸೈಕಲ್ ಮಾಡಿಸ್ಕೊಂಡು ಬಂದಾರ ಬಂದಿಟ್ಟ ಗಾಡಿ ಹಿಡಿಯೋ ಸೈಕಲ್ ತೆಗಿತಾರ ಗಾಡಿ ಹಿಡಿಯೋ ಯೂಸ್ ಮಾಡಿದ್ವಿ ಚಲೋ ಆಟ ಮಾತ್ರ ಹೇಳ್ತಾನೆ ಕಾಡ್ರಿ ಏನಾರ ಮಾಡಿ ಸಣ್ಣಂಗೆ ಅಡ್ಡಾಡಿ ಕಿಶನ್ ಬಿಸ್ಲಿಗೆ ಕಲರ್ ಪೇಡ್ ಆಗೈತಿ ಸೊಕಾಸ್ ಇನ್ನೂ ಹಗ್ಗ ಐತ್ರಿ ಅದಕ್ಕೆ ಚರಿ ಬಿಚ್ಚಿಲ್ಲ ಅದ್ರ ಪೂರ ನಾ ಬರ್ಲಿ ಅಣ್ಣ ಸುಮಿತಿ ನೋಡ ಮ್ಯಾಗಿ ತಿಂದ್ಬಿಟ್ಟು ಹೋಗೇ ಬಿಟ್ರಿ ನೋಡಿ ಸೈಕಲ್ ತಗೊಂಡು ಚಿಂಟು ಇಟ್ಟು ಬಾ ಈಗ ಅದು ಆರ್ತೈತಿ ಅಲ್ಲಿ ತಿನ್ನಾಕ ಮಾಡಿಸಿಟ್ರಿ ಇಲ್ಲ ಹಾಂ ತಿನ್ನೋದು ಬಿಟ್ಟು ಮತ್ತೆ ಸೈಕಲ್ ತೊಗೊಂಡು ಹೋಗೋದನ ಹ್ಞೂ ಮತ್ತು ರಿಪೇರಿಗೆ ಹೋದ್ಮೇಲೆ ಎಲ್ಲನೂ ಕರೆಕ್ಟ್ ಮಾಡ್ಕೊಂಡು ಬರ್ಬೇಕಲ್ಲ ಮತ್ತು ಒಂದೊಂದು ಸಾಮಾನು ಮಾಡ್ಕೊಂಬರ್ತಾರ ಸ್ಟ್ಯಾಂಡ ಸೀಟ ಚೈನ ಎಲ್ಲನೂ ಬಾಯ್ ಕೈ ತೊಳ್ಕೊರಿ ಕೈ ತೊಳ್ಕೊಂಡು ತಿನ್ ಮ್ಯಾಗಿ ಟೇಸ್ಟ್ ಮಾಡಿದ್ರೆ ನೀನ ಇಲ್ಲ ಏನು ಇಟ್ಟೈತಿ ಇದು ಇಟ್ಟೈತೇನ ನೀ ಅಷ್ಟ ತಿನ್ ಗಾಂಟ್ ಹೋಯ್ತಿ ಈಟ ಇಲ್ಲದ ಅದ್ರೊಳಗೆ ಇದೆಲ್ಲ ಕಾಳು ಮಾಡಿದ್ರೆ ಸಾಕಷ್ಟು ಐತಿ ಮಸ್ತ್ ಆಗೈತೆ ಮಸ್ತ್ ಆಗೈತೆ ನೀವು ಒಂದ್ಸಲ ಎಲ್ಲರೂ ಮಾಡ್ತಿರ್ತಾರೆ ಮಸ್ತ್ ಆಗೈತೆ ಎಲ್ಲರೂ ಮೈಗೆ ಅವ್ರ ಮನ್ಯಾಗ ಮಾಡತ್ತಿರ್ತಾರೆ ಮತ್ತು ಮಕ್ಳು ಇರ್ತಾವಲ್ಲ ಕೇಳ್ತೀರ ನೀವು ಮಾಡಿಕೊಡು ಮತ್ತು ಬಿಡಂಗೆ ಇಲ್ಲ ಚೆಲ್ ಬೇಡ ತಂದೆ ನೀನು ಹಿಂಗೆ ಮ್ಯಾಲೆ ಇಟ್ಕೋ ಕೆಳಗೆ ಬಗ್ಗಿತೇನು ಬೇಡ ಹಿಂಗೆ ಹಿಂಗೆ ಮಾಡಿ ನೋಡಿ ಹೆಂಗೈತಿ ಮಸ್ತ್ ಆಗೈತೆ ಸೂಪರ್ ಫ್ರೆಂಡ್ಸ್ ಒಂದೊಂದು ಸರ್ತಿ ಹೆಂಗೆ ಆಗ್ತೈತಿ ನೋಡ್ರಿ ಮಕ್ಕಳ ಮಾತನ್ನು ನಾವು ಕೇಳೋ ಹಾಗಾಗ್ತೈತಿ ಮಕ್ಕಳ ಡಿಮ್ಯಾಂಡ್ ಮಾಡಿದ್ದನ್ನು ನಾವು ನೆರವೇರಿಸ್ಬೇಕಾಗ್ತೈತಿ ನೀವು ಈಗ ನೋಡಿದ್ರಿ ಎಷ್ಟೇ ಬೇಡ ಅಂದರು ಮ್ಯಾಗಿ ಮಾಡಿಸ್ಕೊಂಡು ತಿಂದರು ನಾವೇನು ಅವಾಗವಾಗ ಮಾಡ್ತಿರಂಗಿಲ್ಲ ಈಗ ಸುಮಾರು ಒಂದು 2 ತಿಂಗಳಾಗ್ಲಿಕ್ಕೇನ ಬಂತು ರೀ ಮ್ಯಾಗಿ ಮಾಡಿರಲಿಲ್ಲ ಆರಾಮಿಲ್ಲ ಅನ್ನೋದಕ್ಕೆ ಸ್ವಲ್ಪ ಬಿಡಬೇಕಂದೆ ಆದರೂ ಕೇಳಲಿಲ್ಲ ಮಕ್ಕಳು ಒಂದೊಂದು ಸರ್ತಿ ಹಠ ಹಿಡಿದ್ರು ಅಂದ್ರೆ ಅದು ಬೇಕಂದ್ರೆ ಬೇಕಾ ಅಂಥೇಳಿ ಮಾಡಿಸ್ಕೊಂಡು ತಿಂತಾರು ಇವತ್ತು ಯಾಕೋ ಅವರು ಸೈಕಲ್ ರಿಪೇರಿ ಮಾಡ್ಕೊಂಡು ಬರೋದು ಕೂಡ ಒಂದು ಡಿಮ್ಯಾಂಡ್ ಮಾಡಿ ಹಠ ಮಾಡಿ 1 ಮಂತಿಂದ ಸೈಕಲ್ ಸ್ವಲ್ಪ ಕೆಟ್ಟಿದ್ದು ಹಾಗೆ ಇಟ್ಟಿದ್ರು ಅವ್ರು ಮಾಡ್ಕೊಂಡು ಬರ್ಬೇಕಂಥೇಳಿ ಅವ್ರ ಪಪ್ಪ ಹಠ ಹಿಡಿದು ಸೈಕಲ್ ರಿಪೇರಿ ಮಾಡಕ್ಕೆ ಕಳಿಸಿದ್ರು ಅವ್ರು ಆ ಕಡೆ ಹೋದ್ಮೇಲೆ ನನಗೆ ಮ್ಯಾಗಿ ಮಾಡೇ ಕೊಡ್ಬೇಕಂತಂದರು ಈ ಥರ ಒಂದೊಂದು ಸರ್ತಿ ಹಠ ಮಾಡಿದಾಗ ಏನೂ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಒಂದೊಂದು ಸರ್ತಿ ನಾವು ಒಪ್ಕೋಬೇಕಾಗ್ತೈತಿ ಈಗ ಸಾಯಂಕಾಲ ನೋಡ್ರಿ ಸ್ಟಡಿ ಮಾಡಕತ್ತಾರು ನಮ್ಮ ಸಪ್ತಕ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇರೋದ್ರಿಂದ ಸ್ವಲ್ಪ ಏನಾದರೂ ತಿಳಿಲಾರ್ದನ್ನು ನಾನು ಹೇಳ್ಕೊಡ್ಬೇಕಾಗ್ತಿರ್ತೈತಿ ಲೆಸನ್ ಓದಾಕತ್ತಿದ್ದ ಲೆಸನ್ ಓದಬೇಕಾದ್ರೆ ಅವನು ಓದೋಕ್ಕೆಲ್ಲ ಬರ್ತೈತಿ ಪೂರ್ಣ ಓದ್ತಾನು ಬಟ್ ಏನು ಮಾಡ್ತಾನೋ ಒಂದೊಂದು ಸರ್ತಿ ಆ ಪಾಠ ನನಗೆ ತಿಳಿಸು ಅಂಥೇಳಿ ಹಠ ಮಾಡ್ತಾನೆ ಸ್ಕೂಲೊಳಗೆ ಟೀಚರ್ ತಿಳಿಸಿರ್ತಾರೋ ಕೇಳಿರ್ತಾನೋ ಎಲ್ಲ ಸ್ಟೋರಿ ತಿಳ್ಕೊಂಡಿರ್ತಾನೋ ಓದಕ್ಕೆ ಬರ್ತಿರ್ತೈತಿ ಓದ್ತಾನೋ ಆದರೂ ಮಮ್ಮಿ ನೀವೊಂದು ಸರ್ತಿ ತಿಳಿಸು ಅದು ಸ್ವಲ್ಪ ಭಾಳ ಇಂಟ್ರೆಸ್ಟಿಂಗ್ ಇತ್ತಂದ್ರೆ ಇನ್ನೊಂದು ಸರ್ತಿ ಆ ಸ್ಟೋರಿ ಕೇಳ್ಬೇಕು ಅನ್ನಿಸ್ತಿತ್ತಂದ್ರೆ
ತಾನು ಓದಿ ತಿಳ್ಕೊಳಕ್ಕಿಂತ ನಮ್ಮ ಬಾಯಲ್ಲಿ ಅದನ್ನು ಇನ್ನೊಂದು ಸರ್ತಿ ಕೇಳಲಿಕ್ಕೆ ಇಷ್ಟಪಡ್ತಾನೋ. ನೀನು ಇದನ್ನು ತಿಳಿಸು ಅಂಥೇಳಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನು. ಇವತ್ತು ಕೂಡ ಹಾಗೆ ಮಾಡಿದ್ದು ನೋಡ್ರಿ. ಅದು ಲೆಸನ್ ನಂಬರ್ ಪ್ಲ್ಯಾಂಟ್ಸ್ ಆಫ್ ಶೇಪ್ಸ್ ಏನೋ ಇತ್ತು. ಅಷ್ಟೊಂದು ನನಗೆ ನೆನಪಿಲ್ಲ, ಹೆಡ್ಲೈನ್ ನಾನು ನೋಡಿದ್ದಿಲ್ಲ. ಒಂದು ಸ್ಟಾಂಜಾ ಓದಿದ ಮೇಲೆ ಸೆಕೆಂಡ್ ಸ್ಟಾಂಜಾ ಓದಬೇಕಾದ್ರೆ ಮಮ್ಮಿ ಇದನ್ನು ಎಕ್ಸ್ಪ್ಲೇನ್ ಮಾಡು, ನನಗೆ ಇನ್ನೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಲಿ, ಎಕ್ಸ್ಪ್ಲೇನ್ ಮಾಡು ಅಂತಂದ. ಅವನಿಗೆ ಕೇಳಿದ್ರೆ ಕನ್ನಡದಾಗ ಎಲ್ಲನೂ ಹೇಳಿದ ಗೊತ್ತಿತ್ತು, ಆದರೂ ನನಗೆ ಎಕ್ಸ್ಪ್ಲೇನ್ ಮಾಡು ಅಂತ ಅನ್ನಕತ್ತ. ನಾನು ಅವನಿಗೆ ಲೈನ್ ಟು ಲೈನ್ ಓದಕ್ಕೆ ಹಚ್ಚಿದೆ. ಅವ ಒಂದು ಸೆಂಟೆನ್ಸ್ ಓದಿದ ಮೇಲೆ ಆ ಒಂದು ಸೆಂಟೆನ್ಸ್ದು ನಾನು ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಕನ್ನಡದೊಳಗೆ. ಮತ್ತು ಒಂದು ಸೆಂಟೆನ್ಸ್ ಓದ್ತಿದ್ದ, ಮತ್ತು ಅದರದ್ದು ಮೀನಿಂಗನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದೆ. ಈ ರೀತಿ ಮಾಡ್ತಾ ಕೂತಿದ್ವಿ. ಅದು ಪ್ಲ್ಯಾಂಟ್ಸ್ ಆಫ್ ಶೇಪ್ಸ್ ಇರ್ಬೋದು ಮೋಸ್ಟ್ಲಿ. ಅದರಲ್ಲಿ ಏನಿತ್ತಂದ್ರೆ ಬಿಗ್ಗೆಸ್ಟ್ ಟ್ರೀ, ಆಮೇಲೆ ಸ್ಮಾಲೆಸ್ಟ್ ಪ್ಲ್ಯಾಂಟ್ಸ್ ಶೇಪ್ಸ್ ಯಾವ ರೀತಿ ಇರ್ತಾವೆ, ಪ್ಲ್ಯಾಂಟ್ಸದ್ದು ಗ್ರೋವಿಂಗ್ ಯಾವ ರೀತಿ ಇರ್ತೈತಿ, ಈ ರೀತಿ ಅದು ಒಂದು ಲೆಸನ್ ಇತ್ತು. ಆಮೇಲೆ ಸಮ್ ಪ್ಲ್ಯಾಂಟ್ಸ್ ಸಪೋರ್ಟ್ ಮೂಲಕ ಯಾವ ಥರ ಗ್ರೋ ಆಗ್ತಾವೆ, ಸಪೋರ್ಟ್ ತೊಗೊಂಡು ಗ್ರೋ ಆಗ್ತಾವೆ, ಕೆಲವೊಂದು ಏನಾಗ್ತಾವೆ ಓನ್ ಆಗೇನ ಸ್ಟ್ಯಾಂಡ್ ಆಗ್ತಾವೆ ಅಂಥೇಳಿ ಈ ರೀತಿ ಎಲ್ಲನೂ ಅದು ಚಾಪ್ಟರ್ ಇತ್ತು. ಅದನ್ನು ತಿಳಿಸಿದೆ ನೋಡ್ರಿ. ಸ್ವಲ್ಪ ಹೊತ್ತು ಜಾಸ್ತಿನೇ ಆಯ್ತು ಒಂದು ಲೆಸನ್ ಎಲ್ಲ ಪೂರ್ಣ ತಿಳಿಸುವವರೆಗೂ. ಅಂದ್ರೆ ಈ ಥರ ಸ್ವಲ್ಪ ನಮ್ಮ ಕಡೆಯಿಂದ ತಿಳಿಸ್ಕೊಳಿಕ್ಕೆ ಭಾಳಷ್ಟು ಇಷ್ಟಪಡ್ತಾನ್ರಿ ಅವ. ನಾವು ಹೇಳೋದನ್ನು ಕೇಳೋದ್ರಲ್ಲೇ ಅವನಿಗೆ ಇಷ್ಟ ಆಗ್ತೈತಿ. ಒಂದು ಸರ್ತಿ ಟೀಚರ್ ತಿಳಿಸಿರ್ತಾರೆ, ಒಂದು ಸರ್ತಿ ನಾವು ತಿಳಿಸಿದ್ರೆ ಅವಾಗ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ. ಕೆಲವೊಂದು ಸರ್ತಿ ಈ ರೀತಿ ಮಾಡ್ತಾನು. ನಮಗೂ ಡೈಲಿ ಅವಂಗೆ ಅಷ್ಟೊಂದು ಅಭ್ಯಾಸ ಮಾಡಿಸ್ಲಿಕ್ಕೆ ಟೈಮ್ ಸಿಗ್ತಿರಂಗಿಲ್ಲ. ಒಂದೊಂದು ಸರ್ತಿ ಏನಾದರೂ ಟೈಮ್ ಸಿಕ್ಕಾಗ ಏನೈತೆ ಸ್ಟಡಿ ನೋಡು ಬಾ ಅಂಥೇಳಿ ಕೂತೀವಂದ್ರೆ ಈ ಥರ ಎಲ್ಲನೂ ನಮ್ಮ ಬಾಯಿಂದ ಇನ್ನೊಂದು ಸರ್ತಿ ಕೇಳಿ ತಿಳಿಸ್ಕೊತಾನು. ಈ ರೀತಿ ನಾವು ಮಕ್ಕಳಿಗೆ ಟೈಮ್ ಕೊಟ್ಟು ಮತ್ತೊಮ್ಮೆ ಮನೆಯೊಳಗೆ ಆ ಲೆಸನನ್ನು ಹೇಳೋದ್ರಿಂದ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ ನೋಡ್ರಿ. ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ. ಬೇಗ ಅವರು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅವರಿಗೆ ಓದಿ ಅವರಿಗೆ ಹೇಳಂತಂದ್ರೆ ಇನ್ನೂ ಆ ಏಜ್ ಅಲ್ರಿ ಅವ್ರದ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ ಒಂದು ಬಿಟ್ಟು 2-3 ಸರ್ತಿ ಆ ಸ್ಟೋರಿಯನ್ನು ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡಿ ಕೇಳಿದ್ರಂದ್ರೆ ಆನ್ಸರನ್ನು ತಾವಾಗೆ ಹೇಳ್ತಾರೋ. ಆನ್ಸರ್ ಅನ್ನೋಕ್ಕೇನೆ ಇಲ್ಲಿ ದೊಡ್ಡ ಆನ್ಸರ್ ಇರೋಂಗಿಲ್ಲ. ಸಣ್ಣ ಚಿಕ್ಕ ಸೆಂಟೆನ್ಸ್ ಇರ್ತಾವೆ, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು, ಒನ್ ವರ್ಡ್ ಆನ್ಸರ್ ಇರ್ತಾವೆ. ಸ್ಟೋರಿ ಚೆನ್ನಾಗಿ ಅರ್ಥ ಆದ್ರೆ ಚೆನ್ನಾಗೇ ಹೇಳ್ತಾರೆ ನೋಡ್ರಿ. ನಾವು ಸ್ವಲ್ಪ ಟೈಮ್ ಕೊಟ್ಟು ಮಕ್ಕಳಿಗೆ ತಿಳಿಸೋದ್ರಿಂದ ಮಕ್ಕಳ ಇಂಪ್ರೂವ್ ಆಗ್ತಾರೋ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ರೀ. ಮತ್ತೆ ಹೊಸ ವಿಡಿಯೋಂದಿಗೆ ಬರ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.